ಇವರು ಬಂಡೇಗಲ್ಲಿನಂತಹ ಮಹಿಳೆ ಅಂದ್ರೂ ತಪ್ಪಾಗ್ಲಿಕ್ಕಿಲ್ಲ. ಸಂಕಷ್ಟಗಳ ಸರಮಾಲೆಯೇ ಜೀವನದಲ್ಲಿ ಎದುರಾದರೂ ಗಟ್ಟಿಯಾಗಿ ಎದುರಿಸಿದ ದಿಟ್ಟೆ. ಗಂಡ ಮಕ್ಕಳು ಯಾರೂ ಇಲ್ಲ. ಕಳೆದ 13 ವರ್ಷಗಳಿಂದ ಅವರೊಂದಿಗೆ ಇದ್ದದ್ದು ಅಂದರೆ HIV ಮಾತ್ರ. HIV ಅಂತಹ HIVಯೇ ಇವರ ಮುಂದೆ ಕರಗಿ ನೀರಾಗಿ ಹೋಗಿದೆ. ಡಿಗ್ರಿ ಓದ್ತಿರುವಾಗಲೇ ತಂದೆಯನ್ನ ಕಳೆದುಕೊಂಡ್ರು. ಡಿಗ್ರಿ ಪೂರ್ಣಗೊಳಿಸಿ ಮುಂದೆ ಓದುವ ಆಸೆ ಇದ್ರೂ ಕಿತ್ತು ತಿನ್ನುವ ಬಡತನ. ವರದಕ್ಷಿಣೆ ನೀಡಲಾಗದ ಹೆತ್ತಮ್ಮನ ಪರಿಸ್ಥಿತಿಯಿಂದಾಗಿ ಲಾರಿ ಡ್ರೈವರ್ನನ್ನ ಮದುವೆಯಾದರು. ಮದುವೆಯಾದ ಒಂದೇ ವರ್ಷದಲ್ಲಿ ಗರ್ಭಿಣಿಯಾದಳು. ಆದರೆ ಗಂಡನಿಗೆ HIV ಸೋಂಕಿದೆ ಅನ್ನುವ ವಿಷಯ ಬರ ಸಿಡಿಲಿನಂತೆ ಬಡಿದಿತ್ತು. ಅದಾಗಿ 2 ತಿಂಗಳಲ್ಲಿ ಗಂಡ ತೀರಿಕೊಂಡ. ಗರ್ಭಿಣಿಯಾಗಿದ್ದ ಮಹಿಳೆಗೆ ತಾಯಿಯಾಗುವ ಭಾಗ್ಯವನ್ನ ದೇವರು ಕರುಣಿಸಲೇ ಇಲ್ಲ. ಹುಟ್ಟುವಾಗಲೇ ಮಗು ಕಣ್ಮುಚ್ಚಿ ಭೂಮಿಗೆ ಬಂದಿತ್ತು. ಗಂಡ ತೀರಿಕೊಂಡ ಮೇಲೆ ಸೋಂಕು ತಗುಲಿರುವ ಈ ದಿಟ್ಟ ಮಹಿಳೆಗೆ ಮನೆಯಲ್ಲಿ ಜಾಗ ಇಲ್ಲ ಅಂದ್ರು ಗಂಡನ ಮನೆಯವರು. ಇತ್ತ ಹೆತ್ತವರ ಮನೆಗೆ ಬಂದ್ರೆ ಒಡ ಹುಟ್ಟಿದವರೇ ಅಸಹ್ಯವಾಗಿ ನೋಡಲಾರಂಭಿಸಿದ್ರು. ಆಗ ಅವರು ಆತ್ಮಹತ್ಯೆಯ ನಿರ್ಧಾರ ಕೈಗೊಂಡೇ ಬಿಡ್ತಾರೆ. ಇನ್ನೇನು ಸಾವಿನ ಮನೆಯ ಕದ ತಟ್ಟಬೇಕು ಅನ್ನುವ ಹೊತ್ತಿಗೆ ಬಂದಿದ್ದು ಹೆತ್ತಮ್ಮನಿಗೆ ಪಾರ್ಶ್ವವಾಯು ತಗುಲಿರೋ ಸುದ್ದಿ. ಅಮ್ಮನಿಗಾದ್ರೂ ನಾನು ಬದುಕಬೇಕಲ್ಲವೇ ಅಂತ ಅಮ್ಮನ ಸೇವೆ ಮಾತ್ರವಲ್ಲ, ತನ್ನಂತೆ ಸೋಂಕು ತಗುಲಿಸಿಕೊಂಡವರ ಪಾಲಿಗೆ ಮಾರ್ಗದರ್ಶಕರಾಗಿ ಜೀವನವನ್ನ ಅತ್ಯಂತ ಸಾರ್ಥಕಪಡಿಸಿಕೊಂಡಿದ್ದಾರೆ. ಅದೇನೇ ಏನಿದು ಜೀವನ. ನಾನು ಇನ್ನೂವರೆಗೂ ಅನಿಸ್ತಾ ಇರ್ತದೆ ಅವಾಗವಾಗ. ಆದರೆ ನಾನು ಧೈರ್ಯ ತೊಗೊಂಡ್ಬಿಟ್ಟಿನಿ. ಏನಿಲ್ಲ, ಎಲ್ಲರದ್ದು ಜೀವನ ಯಾರ್ದು ಜಾಸ್ತಿ ಜೀವನದಲ್ಲಿ ಜಾಸ್ತಿ ವರ್ಷಗಳು ಬದುಕ್ಬೋದು, ನಾನು ಎಲ್ಲಿ ಕಡಿಮೆ ವರ್ಷ ಬದುಕ್ಬೋದು. ಆದರೆ ನಾನು ಅದನ್ನು ಫೇಸ್ ಮಾಡೀನಿ. ಇನ್ನು ನಾನು 2008 10ರಲ್ಲೇ ಸಾಯಬೇಕಿತ್ತು, ಇನ್ನು 14 ಆಯಿತು, ಇನ್ನೂ ಚೆನ್ನಾಗೇ ಇದ್ದೀನಿ. ಅದನ್ನು ಎದುರಿಸಿದ್ದೀನಂತಲೇ ಬಂದಿದ್ದೀನಿ. ಅದನ್ನು ಎದುರಿಸ್ಕೊಂಡು ನಾ ಜೀವನ ನನ್ನ ಜೊತೆಗೆ ನನ್ನಂಥ ನಾನು ಒಬ್ಬಳೇ ಸತ್ರೇನು ಮತ್ತೆ ಮರ್ತದಲ್ಲಿ ಇನ್ನೂ ಎಷ್ಟೋ ಜನ ಇದ್ದಾರೆ. ಅವ್ರನ್ನ ತೊಗೊಂಡ್ರೆ ಅವರಿಗೂ ಬದುಕಿದಂಗೆ ಆಗ್ತದೆ, ನನಗೂ ಬದುಕಿದಂಗೆ ಆಗ್ತದೆ. ನನ್ನ ಮಕ್ಕಳಿಲ್ದರೂ ಇಲ್ಲ, ನನ್ನಂಥ ಈ ಮಕ್ಕಳಿದ್ದಾರಲ್ಲ, ನನ್ನ ಜೊತೆಗಿರುವಂಥವ್ರ ಮಕ್ಕಳು ಅವರು ಇದ್ದಾರಲ್ಲ, ಅವರೇ ನನ್ನ ಮಕ್ಕಳು, ಅವರೇ ನನ್ನ ಜನರು, ಅವರೇ ನನ್ನ ಅಣ್ಣ ತಮ್ಮರು. ಅವರಿಂದೇ ನಾನು ಹಿಡ್ಕೊಂಡು ಹೋದ್ರೆ ಅವ್ರಿಗೆ ನಮಗೆ ಅವರು ಸಮಾಜ ಸೇವೆ ಅಂದಮೇಲೆ ನಮಗೆ ಅವ್ರು ಮಾಡ್ತಾರೆ, ಯಾರು ಹೋದಾಗ ಯಾರು ಅಂತೇಳಿ ಈ ಥರನೇ ಮಾಡ್ಕೋತಾ ಬಂದೀನಿ. ಈ ಥರ ಮಾಡಿದಾಗ ನಾವು ಅವರ ಸಿ ಇತ್ತು, ಅಲ್ಲಿನೂ ಹೋದಾಗೂ ಆ ಜನರೇ ನನಗೆ ಆ ಥರ ಜನರೇ ಸೇವೆ ಮಾಡಿದ್ದಾರೆ. ಇಲ್ಲಿನೂ ಆ ಥರ ಅಂದರೆ ಬೆಡ್ಡಲ್ಲಿ ಕೇರ್ ಟೇಕರ್ ಇಲ್ಲ. ನನ್ನ ಹತ್ರ HIV ಪೀಡಿತರು ಸೇವೆ ಮಾಡಿದ್ದಾರೆ. ಅಲ್ಲಿ CCCಯಲ್ಲಿ ಅವ್ರ ಆಸ್ಪತ್ರೆಯಲ್ಲಿ ಇರುವಂಥ ಸೌಲಭ್ಯ ಅಂದರೆ ಕ್ರಿಶ್ಚಿಯನ್ ಟ್ರಸ್ಟ್ ಅವರು ತುಂಬ ಚೆನ್ನಾಗಿ ನೋಡ್ಕೊಂಡ್ರೆ. ಭಾಳ ಸಾರಿ 2-3 ವರ್ಷ ಕಂಟಿನ್ಯೂ ನಾ ಬೆಡ್ ಮೇಲೆ ಇದ್ದಂಗೆ ಇತ್ತು. ಅವ್ರು ಅದನ್ನು ಸೌಲಭ್ಯ ಕರೆಕ್ಟಾಗಿ ಟ್ರೀಟ್ಮೆಂಟು ಬೆಸ್ಟ್ ಕೊಟ್ಟು, ಊಟ ಸರಿಯಾಗಿ ಕೊಟ್ಟು, ಅಲ್ಲಿನೂ ಅದು ಸಹಾಯ ನೋಡಬೇಕು. ನನ್ನಿಂದ ಕೇರ್ ಟೇಕರ್ ಇಲ್ಲ. ನಿಜವಾಗಿ ಈಗಲೂ ನಾನು ಇಷ್ಟೆಲ್ಲ ಮಾತಾಡ್ತೀನಿ, ಈಗ ಹೋಗೋದು ಇನ್ನೂ ಕೇರ್ ಟೇಕರ್ ಇಲ್ಲ. ಆ ಕೇರ್ ಟೇಕರ್ ಕೇಳಿದಾಗೆ ನನ್ನ ಕಣ್ಣ ನೀರು ಹರಿದು ಬಿಡ್ತಾರೆ, ಯಾರೂ ಇಲ್ಲಲ್ಲ ಅಂತ. ಈಗ ಬಾ ಅಂದರೆ ಅವ್ರವ್ರ ಸಮಸ್ಯೆಗಳು ಬಿಟ್ಟು ಬರಬೇಕು, ಅವ್ರ ಮಕ್ಕಳು ಬಿಟ್ಟು ಬರಬೇಕು, ನನ್ನ ಹತ್ರ ಯಾರೂ ಇಲ್ಲ ಅಂತ ಹೇಳಿದಾಗ ಆದರೂ ನಾನು ಧೈರ್ಯ ಮಾಡಿ ಇರೋಷ್ಟು ಸಾಹಸ ಮಾಡ್ತೀನಿ. ಕೊನೆಗೆ ಇಲ್ಲಿ ಎಮರ್ಜೆನ್ಸಿ ಇದ್ದಾಗ ಇವರು ಸರ್ ಆಸ್ಪತ್ರೆ ಅಂತೂ ತುಂಬ ಸಹಾಯ ಆಗ್ಯದ್ರಿ. ಅವ್ರು ಇವ್ರಿಗೆ ಕಳಿಸ್ತಾರೆ, ಅವರಮ್ಮ ಅವರಿಂದ ಯಾರೂ ಇಲ್ಲ ಅಂಥೇಳಿ ಅದನ್ನು ಮಾಡಿದ್ದಾರೆ. ಇವರ ಕಥೆ ಕೇಳಿದ್ರೆ ಎಂಥವರ ಮೈ ಮನಸ್ಸು ಜುಮ್ ಅನ್ನತ್ತೆ. ಅಂದ ಹಾಗೆ ಈ ಗಟ್ಟಿಗಿತ್ತಿಯ ಹೆಸರು ಸುವರ್ಣ. ಗುಲ್ಬರ್ಗದ ಶಿವಾಜಿನಗರ ಬಡಾವಣೆಯಲ್ಲಿ ಪುಟ್ಟ ಬಾಡಿಗೆ ಮನೆಯಲ್ಲಿ ತಾಯಿಯೊಂದಿಗೆ ವಾಸವಾಗಿದ್ದಾರೆ. ಚಿತ್ತಾಪುರ ತಾಲೂಕಿನ ವಾಡಿಯಲ್ಲಿರುವ ACC ಸಿಮೆಂಟ್ ಕಂಪನಿ HIV ಪೀಡಿತರಿಗಾಗಿ ಆರಂಭಿಸಿರುವ ಆಯುಷ್ಮಾನ್ ಟ್ರಸ್ಟ್ನಲ್ಲಿ ಸಹವರ್ತಿ ಆಪ್ತ ಸಮಾಲೋಚಕಿಯಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಇಲ್ಲಿ ಈ ಮಹಿಳೆಗೆ ಸಿಗೋದು ಕೇವಲ 7,000 ರೂಪಾಯಿ ಸಂಬಳ. ಇದರಲ್ಲಿಯೇ ತನ್ನ ಹಾಗೂ ತನ್ನ ಹೆತ್ತಮ್ಮನ ಚಿಕಿತ್ಸೆ, ಔಷಧೋಪಚಾರ, ಕುಟುಂಬ ನಿರ್ವಹಣೆ ಎಲ್ಲವೂ ನಡೆಯಬೇಕು. ಅವರಿಗೆ ಅವರು ಏನು ತಪ್ಪು ಮಾಡಲ್ದೆ ಅವ್ರ ಗಂಡದಿಂದ ಬಂತು. ಅವ್ರ ಗಂಡದಿಂದ ಬಂದದಂತಂದ್ರೂ ಅವರು ಹೋರಾಟ ಮಾಡಿ ನಾ ಬದುಕಬೇಕು, ನನಗೆ ಮಕ್ಕಳಿಲ್ಲ ಅಂದ್ರೆ ನಾ ಬದುಕಬೇಕು, ಈ ಜನರಿಗಾಗಿ ಬದುಕಬೇಕು ಅನ್ನೋದು ಅವ್ರು ಭಾಳ ಉದ್ದೇಶ ಇಟ್ಕೊಂಡು ಈ ಜನರಿಗೆಲ್ಲರಿಗೆ ಭಾಳ ಮಾಹಿತಿ ಹೇಳಿ ಮತ್ತು ಇಂಥ ನೆಟ್ವರ್ಕ್ ಅದ, ಇಂಥವ್ರಿಗೆ ಕೆಲಸ ಮಾಡ್ತೀವಿ ಅಂತ ಅನ್ನೋದು ಭಾಳ ಆಗಿ ಕೆಲಸ ಮಾಡ್ಯಾರ ಅವರು. ಅವ್ರಿಗೆ ಏನಿಲ್ಲ, ಈಗ ಒಂದು ಸಮಸ್ಯೆ, ಒಂದು ಆಸೆ ಏನದ ಅಂತಂದ್ರೆ ನನಗೆ ಹಿಂದೆ ಯಾರೂ ಇಲ್ಲ, ನನಗೊಂದು ಮನೆ ಕೊಡ್ರಿ ಅನ್ನೋದಂದು ಅವ್ರಿಗೆ ಒಂದು ಸಮಸ್ಯೆ ಆಗ್ಯದ. ಮನೆ ಎಲ್ಲಿ ಬಾಡಿಗೆ ಸಿಗಲಾಗ್ಯದ. ಅವ್ರು ಹೇಳ್ಕೊಬೇಕಾದ್ರೆ ಭಾಳ ಎಲ್ಲರಿಗೆ ಆದ್ರೂ ಮಾಹಿತಿ ಭಾಳ ಕೊಡ್ತಾರೆ. ಆ ರೀತಿಯಲ್ಲಿ ಅವ್ರು ಹೆಲ್ಪ್ ಮಾಡ್ಲತ್ತಾರೆ. ಇವತ್ತಿಗೆ ಅವ್ರಿಗೊಂದು ನಾವು ಹೇಳಬೇಕಾದ್ರೆ ಅವ್ರಿಗೊಂದು ಮನೆ ಆದರೂ ಕೊಡಬೇಕು ಅಂತಂದು ನಾವು ಭಾಳಾಗಿ ಒತ್ತಾಯ ಮಾಡಿ ನಾವು ಅವ್ರದಿಂದ ಭಾಳ ಹೇಳಕ್ಕೆ ಇಷ್ಟಪಡ್ತೀವಿ.
ಅನಕ್ಷರತೆ HIV-ಗಿಂತಲೂ ಅಪಾಯಕಾರಿ ಅಂತಾರೆ ಸುವರ್ಣ. HIV ಸೋಂಕಿತರನ್ನ ಒಂದೆಡೆ ಸೇರಿಸಿ ಅವರಿಗಾಗಿ ಗುಲ್ಬರ್ಗಾದಲ್ಲಿ ದಿವ್ಯ ಜೀವನ ಎಂಬ ಸಂಘವನ್ನ ಹುಟ್ಟುಹಾಕಿ ಜಾಗೃತಿ ಮೂಡಿಸುವ ಕಾರ್ಯವನ್ನ ನಡೆಸುತ್ತಿದ್ದಾರೆ. ಸಂಕಷ್ಟವನ್ನ ಮೆಟ್ಟಿ ಉಳಿದವರಲ್ಲಿ ಜಾಗೃತಿ ಮೂಡಿಸುವ ಕಾರ್ಯ ಮಾಡಿರುವ ಸುವರ್ಣಗೆ ನಿಜಕ್ಕೂ ಸಮಾಜ ಹ್ಯಾಟ್ಸ್ ಆಫ್ ಹೇಳಬೇಕಿದೆ. ಸುವರ್ಣ ಅವರನ್ನ ನೀವು ಸುವರ್ಣ ಮಹಿಳೆ ಪ್ರಶಸ್ತಿಗೆ ನಾಮಿನೇಟ್ ಮಾಡುವುದಿದ್ರೆ SJ2 ಅಂತ ಟೈಪ್ ಮಾಡಿ 9241012211ಗೆ SMS ಮಾಡಿ. ಗುಲ್ಬರ್ಗಾದಿಂದ ಕ್ಯಾಮರಾಮನ್ ಗಿರೀಶ್ ಜೊತೆ ಶರಣಯ್ಯ ಹಿರೇಮಠ್, ಸುವರ್ಣ ನ್ಯೂಸ್.